ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೈಟ್ ಹ್ಯಾಸ್ ಕಮ್ ಅನ್ನೋ ಸೀರೀಸ್ ನ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಈ ಸೆಕೆಂಡ್ ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಇದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ನನ್ಗೆ ತುಂಬಾನೇ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇದ್ದಿರ್ಬೋದು ನಿಮ್ಗೆ, ಸೊ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಬರೀ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ, ಒಂದ್ ಸ್ಕೂಲ್ ಇಂದ ಒಂದ್ ಸೆಕ್ಷನ್ ಮಕ್ಕಳು ಮಾತ್ರ ಒಂದು ಫೀಲ್ಡ್ ಟ್ರಿಪ್ ಗೆ ಅಂತ ಹೋಗಿರ್ತಾರೆ. ಹೋಗಿದ್ ಜಾಗದಲ್ಲಿ ಅವ್ರಿಗೆ ತುಂಬಾನೇ ಸ್ಟ್ರೇಂಜ್ ಆಗಿರೋ ಥಿಂಗ್ಸ್ ಎಲ್ಲ ನಡೆಯುತ್ತೆ. ಅಷ್ಟೇ ಅಲ್ಲ, ಎಲ್ಲಾರ ಫೋನ್ಗೂನು ಒಂದ್ ಆಪ್ ಇನ್ಸ್ಟಾಲ್ ಆಗಿ ಇವ್ರಿಗೆ ಗೊತ್ತಿಲ್ದಂಗ್ ಒಂದ್ ಗೇಮ್ ಬೇರೆ ಎಂಟ್ರಿ ಆಗಿರ್ತಾರೆ. ಅದು ತುಂಬಾನೇ ಭಯಂಕರವಾದ ಗೇಮು. ಅದ್ರಲ್ಲಿ ಏನಾದ್ರೂ ಎಲಿಮಿನೇಟ್ ಆದ್ರೆ ಅವ್ರ ಪ್ರಾಣನೇ ಹೊರಟೋಗುತ್ತೆ. ಈ ಗೇಮ್ ಹೆಂಗ್ ನಡೆಯುತ್ತೆ ಏನು ಅಂತ ನಾವು ಫಸ್ಟ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ. ಅದ್ರ ಸೀರಿಯಸ್ನೆಸ್ ಗೊತ್ತಿಲ್ಲದೆ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಲೀಗೆ ವೋಟ್ ಮಾಡಿರ್ತಾರೆ. ಸೊ ಅದಕ್ಕೆ ವೋಟ್ ಬಂದಿರೋದ್ರಿಂದ ಇವ್ನ ಈ ಗೇಮ್ ಅಲ್ಲಿ ಎಲಿಮಿನೇಟ್ ಆಗಿರೋದು ಅಂತ ನೈಟ್ 12 ಗಂಟೆ ಆಗ್ತಿದ್ದಂಗೆ ಅವ್ನ್ ಎಲಿಮಿನೇಟ್ ಆಗ್ಬಿಟ್ಟ. ಅಂದ್ರೆ ಅವ್ನ್ ಬಿಲ್ಡಿಂಗ್ ಮೇಲಿಂದಾನೆ ಬಿದ್ದು ಸತ್ತೋಗ್ತಾನೆ. ಅದಾದ್ಮೇಲೆ ಇನ್ನುಳಿದಿರೋ ಸ್ಟೂಡೆಂಟ್ಸ್ ಎಲ್ಲ ಸ್ಲೀಪಿಂಗ್ ಮೋಡ್ ಗೆ ಹೊಟ್ಟೋಗ್ತಾರೆ. ಅದಾದ್ಮೇಲೆ ಅವ್ರು ನೆಕ್ಸ್ಟ್ 8 ಗಂಟೆಗೆ ಎದ್ದೇಳೋದು. ಏನಾಯ್ತು ಅಂತ ಇವತ್ತಿನ ಪಾರ್ಟ್ ಅಲ್ಲಿ ನೋಡೋಣ. ಫಸ್ಟ್ ಎದ್ದೇಳೋದೆ ನಮ್ ಹೀರೋಯಿನ್. ಅವಳಿಗಂತೂ ತುಂಬಾನೇ ಹೆದರಿಕೆ ಆಗುತ್ತೆ. ಇದೆಲ್ಲ ಜಸ್ಟ್ ಕನ್ಸಾಗಿರ್ಬೇಕು ಅಂತ ಎದ್ದೇಳ್ತಾಳೆ. ಆದ್ರೆ ಹೋಗಿ ಜನಲ್ ಹತ್ರ ನಿಂತ್ಕೊಂಡು ನೋಡಿದಾಗ ನೈಟ್ ಅಲ್ಲಿ ವಿಂಡೋ ಹೊಡ್ಕೊಂಡು ಹೋಗಿ ಬಿದ್ದಿರ್ತಾನಲ್ಲ, ಅವ್ನ್ ಡೆಡ್ ಬಾಡಿ ಕೆಳಗಡೆ ಬಿದ್ದಿರುತ್ತೆ. ಇದನ್ನ ನೋಡಿದ್ಮೇಲೆ ಅವಳಂತೂ ತುಂಬಾನೇ ಎದ್ರಕೊಳ್ತಾಳೆ. ಅವಳು ಮಾತ್ರ ಅಲ್ಲ, ಈಗ ಎಲ್ಲರಿಗೂ ಎಚ್ಚರಿಕೆ ಆಗಿರತ್ತಲ್ಲ, ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ಹಂಗಾದ್ರೆ ನಡೀತಾ ಇರೋದೆಲ್ಲ ನಿಜಾನೇ, ನಾವೆಲ್ಲ ಸಾಯೋದ್ ಗ್ಯಾರಂಟಿ ಅಂತ. ಅಷ್ಟೇ ಅದೇ ಟೈಮಲ್ಲಿ ಎಲ್ಲರ ಫೋನ್ಗೂ ಒಂದ್ ಮೆಸೇಜ್ ಬೇರೆ ಬರುತ್ತೆ. ಏನಂದ್ರೆ ಈಗ ಸತ್ತಿದನಲ್ವಲ್ಲಿ ಅವ್ನ್ ಬಂದು ಮಾಫಿಯಾ ಅಲ್ಲ, ನೀವೆಲ್ಲ ತಪ್ಪಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಅವ್ನ್ ಬಂದು ನಾರ್ಮಲ್ ಸಿಟಿಸನ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅಷ್ಟೇ ಇಲ್ಲ, ಈಗ ಒಂದು ಅನೌನ್ಸ್ಮೆಂಟ್ ಬೇರೆ ಬರುತ್ತೆ. ಪೊಲೀಸ್ ಆಗಿರೋರೆಲ್ಲ ಅವ್ರ ಕೆಲಸನ ಕರೆಕ್ಟ್ ಆಗಿ ಮಾಡ್ಬೇಕು, ಯಾಕಂದ್ರೆ ಮಾಫಿಯಾ ಆಲ್ರೆಡಿ ಜೋನ್ ಅವನನ್ನ ನೈಟ್ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಇನ್ನಷ್ಟು ಶಾಕ್ ಆಗುತ್ತೆ. ಯಾರೋ ನೀವಲ್ಲ, ಎಲ್ಲಿಂದನೋ ಮಾತಾಡ್ತಾ ಇದೀರಾ ಅಂತ ಎಲ್ಲರೂ ಭಯ ಪಡ್ತಾರೆ. ಅದ್ರಲ್ಲಿ ಒಬ್ಬ ಹೇಳ್ತಾನೆ, ಈ ಅನೌನ್ಸ್ಮೆಂಟ್ ಕೊಡೋ ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲೇ ಇರೋದು. ಸೊ ಅಲ್ಲಿಂದಾನೆ ಯಾರೋ ಅನೌನ್ಸ್ಮೆಂಟ್ ಕೊಡ್ತಾ ಇದ್ರೆ ಅಲ್ಲೋಗ್ ಬರೋಣ ಅಂತ ಹೇಳ್ಬಿಟ್ಟು ಕೆಲವು ಗ್ರೂಪ್ ಮೇಲೆ ಹೋಗ್ತಾರೆ. ಇನ್ ಕೆಲವರು ಬಾತ್ರೂಮ್ ಇಂದ ಯಾರೋ ಕಿರ್ಚೋ ಸೌಂಡ್ ಕೇಳಿಸುತ್ತೆ. ಏನದ್ ಸೌಂಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಬಾತ್ರೂಮ್ ಹತ್ರ ಹೋಗಿ ನೋಡಿದ್ರೆ ಆ ಜೋ ಅನ್ನೋ ನಂಗೆ ಸತ್ ಬಿದ್ದಿರ್ತಾನೆ. ಇದನ್ನ ನೋಡ್ಬಿಟ್ಟು ರೌಡಿ ಗ್ಯಾಂಗ್ ಅಲ್ಲಿ ಇರ್ತಾನಲ್ಲ ಒಬ್ಬ ಹೆಡ್, ಅವ್ನು ಹೇಳ್ತಾನೆ, ನೀನ್ ತಾನೆ ಕ್ಯಾಪ್ಟನ್, ನೀನೋಗ್ ನೋಡು ಅಂತ ಹೇಳ್ಬಿಟ್ಟು ಹೀರೋನ ತಳ್ತಾನೆ. ಹೀರೋ ಕೂಡ ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಫುಲ್ ಆಗಿ ಬ್ಲಡ್. ಜೋ ಹಂಗೆ ಸತ್ ಬಿದ್ದಿರ್ತಾನೆ. ಯಾರು ಇದನ್ನ ಮಾಡಿದ್ರು ಅಂತ ಗೊತ್ತಿಲ್ಲ. ಎಲ್ಲರೂ ಬೈದಲ್ಲಿ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಮಾತ್ರ ಸ್ವಲ್ಪ ಧೈರ್ಯವಾಗಿ ಹೋಗ್ಬಿಟ್ಟು ಬ್ಲಡ್ ನ ಮುಟ್ ನೋಡ್ತಾಳೆ. ಮುಟ್ ನೋಡ್ಬಿಟ್ಟು ಹೇಳ್ತಾಳೆ, ಅವ್ನ್ ಸತ್ತು ತುಂಬಾ ಹೊತ್ತಾಗಿಲ್ಲ, ಇವಾಗ್ಲೇ ಸತ್ತಿರೋದು ಅಂತ ಹೇಳ್ತಾನೆ. ಅವಳಿಗೆ ಪಾಪ ಆಗಿಲ್ಲ, ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಿ ನಡೀತಾ ಇರೋದೆಲ್ಲ ನೋಡ್ಬಿಟ್ಟು ರೌಡಿ ಗ್ಯಾಂಗ್ ಅಲ್ಲಿ ಹೆಡ್ ಇರ್ತಾನಲ್ಲ, ಅವ್ನ್ಗಂತೂ ತುಂಬಾನೇ ಭಯ ಆಗುತ್ತೆ. ಅವ್ನು ಹೋಗ್ಬಿಟ್ಟು ನಮ್ ಹೀರೋನ್ ಇಟ್ಕೊಂಡು, ನೀನ್ ತಾನೇ ಲೀಡರು, ದಯವಿಟ್ಟು ನಮ್ಮನ್ನ ಕಾಪಾಡೋ, ಇಲ್ಲಿಂದ ಹೆಂಗಾದ್ರೂ ನಾವು ಹೊರಗಡೆ ಹೋಗ್ಲೇಬೇಕು ಅಂತ ಹೇಳಿ ಮಾತಾಡ್ಕೊಳ್ಳುವಾಗ ಹೀರೋ ಹೇಳ್ತಾನೆ, ನಮ್ಗೆ ಅದಕ್ಕಿರೋ ಒಂದೇ ದಾರಿ, ನಾವ್ ಹೆಂಗಾದ್ರೂ ಮಾಡಿ ಜಾಗನ ಬಿಟ್ಟು ಖಾಲಿ ಮಾಡ್ಬೇಕು ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಇನ್ನೊಂದ್ ಗ್ಯಾಂಗ್ ಮೇಲೆ ಹೋಗಿದ್ರಲ್ಲ, ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಿದ್ ರೂಮ್ಗೆ, ಅಲ್ಲಿ ಯಾರಾದ್ರೂ ಇದಾರ ಅಂತ ನೋಡಿದ್ರೆ ಒಬ್ರು ಇಲ್ಲ. ಏನೋ ಇದು, ಯಾರು ಇಲ್ಲ, ಮತ್ ಯಾರು ಅನೌನ್ಸ್ಮೆಂಟ್ ಕೊಟ್ಟಿದ್ದು, ಇಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇದೇ ಟೈಮಲ್ಲಿ ಕೆಳಗಡೆ ಇದ್ದಿದ್ ಗ್ರೂಪ್ ಅವರು, ಅಂದ್ರೆ ನಮ್ ಹೀರೋ ಅವ್ರ ಗ್ರೂಪ್ ಅವರು ಮೇಲೆ ಹೋಗಿರೋ ಆ ಗ್ರೂಪ್ ಅವ್ರಿಗೆ ಮೆಸೇಜ್ ಎಲ್ಲ ಕಳಿಸ್ತಾರೆ. ನಾವ್ ಈ ಜಾಗನ ಬಿಟ್ಟು ಫಸ್ಟ್ ಖಾಲಿ ಮಾಡ್ಬೇಕು, ಎಲ್ಲರೂ ಕೆಳಗಡೆ ಬನ್ನಿ ಅಂತ. ಸರಿ ಆಯ್ತು, ಇದೇ ಕರೆಕ್ಟ್ ಆದ ಡಿಸಿಷನ್, ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಎಲ್ಲರೂ ಕೆಳಗಡೆ ಬರ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿಂದ ಹೊರಗಡೆ ಹೋಗ್ಬೇಕಂತಾನೆ ನೋಡ್ತಾರೆ. ಆ ಟೈಮಲ್ಲಿ ಒಂದು ದೊಡ್ಡದಾಗ ಅಲಾರಂ ಸೌಂಡ್ ಬರುತ್ತೆ. ಈ ಗೇಮ್ ಅಲ್ಲಿ ಆಲ್ರೆಡಿ ಎಂಟ್ರಿ ಆಗಿರೋರಿಗೆ ಒಂದು ವಾರ್ನಿಂಗ್, ನಾವ್ ಈ ಬಿಲ್ಡಿಂಗ್ ಸುತ್ತ ಒಂದು ಲೈನ್ ಹಾಕಿದೀವಿ, ಯಾರಾದ್ರೂ ಲೈನ್ ಕ್ರಾಸ್ ಮಾಡಿದ್ರೆ ಅವ್ರ ಗೇಮ್ ಇಂದ ಎಲಿಮಿನೇಟ್ ಆಗ್ಬಿಡ್ತಾರೆ ಅಂತ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಭಯ ಪಡ್ತಾರೆ. ಈಗ ಹೊರಗಡೆ ಬಂದವ್ರ ಸುತ್ತ ನೋಡಿದ್ರೆ ಒಂದು ವೈಟ್ ಕಲರ್ ಸರ್ಕಲ್ ತರ ಇರುತ್ತೆ. ಆದ್ರೂ ಈ ಗ್ರೂಪ್ ಅಲ್ಲಿ ಇರೋರಿಬ್ರು ಕೇಳಿಸ್ಕೊಳ್ಳಲ್ಲ. ಇಲ್ಲ, ನಾವ್ ಹೆಂಗಾದ್ರೂ ಮಾಡಿ ಜಾಗ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಅವ್ರಿಬ್ರು ಹೊರಗಡೆ ಹೋಗ್ತಾರೆ ಅಷ್ಟೇ. ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ಒಬ್ಬ ಸತ್ತ ಅಲ್ಲ, ಲೀ ಅಂತ ಹೇಳಿ, ಅವ್ನ್ಗೆ ಹೆಂಗ್ ತಲೆನೋವು ಬಂತೋ ಸೇಮ್ ಇವ್ರಿಗೂ ಅದೇ ತರ ತಲೆನೋವು ಬರುತ್ತೆ. ಹಂಗೆ ತಲೆ ಇಟ್ಕೊಂಡು ಜೋರಾಗಿ ಕಿರ್ಚ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವ್ರಿಗೂ ಕಣ್ಣೆಲ್ಲ ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡೆ ಸತ್ತೋಗ್ತಾರೆ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಇನ್ಮೇಲೆ ಈ ಗ್ರೂಪ್ ಅಲ್ಲಿ ಇರೋರೆಲ್ಲ ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರಾ? ಪ್ಲಾನೇ ಮಾಡಲ್ಲ. ಹಂಗೆ ಏನಪ್ಪಾ ಮಾಡೋದು ಅಂತ ಹೇಳಿ ಬೈದಲ್ಲಿ ನಿಂತಿರ್ತಾರೆ. ಆ ಟೈಮಲ್ಲಿ ಮತ್ತೆ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಈಗ ಇಬ್ಬರು ಸತ್ತಿದಾರಲ್ಲ, ಅವ್ರಿಬ್ರು ಕೂಡ ಸಿಟಿಸನ್ ಗ್ರೂಪ್ ಗೆ ಸೇರಿರೋರೆ ಅಂತ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ತುಂಬಾನೇ ನೊಂದೋಗ್ತಾರೆ. ಇದೊಂದೇ ಇವಾಗ ಕಡಿಮೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಎಲ್ಲರೂ ಗ್ಯಾಂಗ್ ಕೂತ್ಕೊಂಡು ಇಲ್ಲಿಂದ ಹೆಂಗ್ ಎಸ್ಕೇಪ್ ಆಗೋದು, ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಆ ಬುಲ್ಲಿ ಗ್ರೂಪ್ ಅಲ್ಲಿ ಇರ್ತಾನಲ್ಲ ಒಬ್ಬ, ಅವನಂತೂ ನಮ್ ಹೀರೋನ ಕೇಳ್ತಾನೆ, ನೀನ್ ತಾನೇ ಕ್ಯಾಪ್ಟನ್, ನೀನ್ ತಾನೇ ಲೀಡರು, ಏನಾದ್ರೂ ಒಂದ್ ದಾರಿನ ಹೇಳೋ ಅಂದಾಗ ಅವನಂತೂ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾನೆ. ನಮ್ ಹೀರೋ, ನನಗೇನ್ ಗೊತ್ತು, ನನ್ನ ಕೇಳಿದ್ರೆ ನಾನೇನ್ ಹೇಳಿ, ಸರ್ ಅವ್ರು ಯಾರಾದ್ರೂ ಬರ್ತಾರೆ, ನಮ್ಮನ್ನ ಇಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ನಾವ್ ವೇಟ್ ಮಾಡ್ಬೇಕು ಅಂದಾಗ ಆ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಹೇಳ್ತಾನೆ, ಏನು ನಿನ್ಗೆ ಇನ್ನೂ ಆ ನಂಬಿಕೆ ಇದೆಯಾ, ಸರ್ ಅವ್ರು ಬರ್ತಾರೆ, ನಮ್ಮನ್ನ ಕಾಪಾಡ್ತಾರೆ ಅಂತ. ಇದು ಈ ತರ ಮೋಸವಾದ ಜಾಗ ಅಂತ ಗೊತ್ತಾದ್ಮೇಲೆ ಯಾರು ಬರ್ತಾರೆ, ನಮ್ಮನ್ನ ಯಾರು ಕಾಪಾಡಕ್ ಬರಲ್ಲ, ಅಷ್ಟೇ ನಮ್ ಕತೆ ಎಲ್ಲ ಇಲ್ಲೇ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾನೇ ನೊಂದೋಗ್ತಾರೆ. ಅಷ್ಟೇ, ಅವರೆಲ್ಲ ಇಲ್ಲೇ ಸತ್ತೋಗ್ತೀವಿ ಅಂತ ಅವ್ರಿಗೆ ಗ್ಯಾರಂಟಿ ಆಗೋಯ್ತು. ಇದೇ ಟೈಮಲ್ಲಿ ನಮ್ ಹೀರೋಯಿನ್ ಏನ್ ಯೋಚನೆ ಮಾಡಿದ್ಲು ಅಂತ ಗೊತ್ತಿಲ್ಲ, ಫೋನ್ ತಗೊಂಡಂಗೆ ಟೆರೆಸ್ ಮೇಲೆ ಓಡೋಗ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಅವ್ಳ ಫ್ರೆಂಡ್ ಹೋಜಂಗ್ ಕೂಡ ಹೋಗ್ತಾಳೆ. ಹೀರೋಯಿನ್ ಹೋದ್ಮೇಲೆ ಹೀರೋ ಸುಮ್ನೆ ಇರ್ತಾನ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಓಡೋಗ್ತಾನೆ. ಇದೇ ಟೈಮಲ್ಲಿ ಈ ಬುಲ್ಲಿ ಗ್ಯಾಂಗ್ ಅಲ್ಲಿ ಇರ್ತಾನಲ್ಲ ಒಬ್ಬ ಹೆಡ್, ಅವನು ಎಲ್ಲಾ ರೂಮ್ದು ಕೀನ ಅವ್ನ ಜೋಬಲ್ಲಿ ಎತ್ತಾಕೊಳ್ತಾನೆ. ಇವ್ನ್ ಯಾಕೆ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ, ಇವ್ನ್ ಯಾವ ಕ್ಯಾಟಗಿರಿಗೆ ಸೇರಿದ್ದಾನೆ ಅಂತ ಗೊತ್ತಿಲ್ಲ, ಬಟ್ ಈ ತರ ಕೆಲಸ ಯಾಕೆ ಮಾಡ್ತಾ ಇದ್ದಾನೋ ಅಂತ ನಾವು ಮುಂದಕ್ಕೆ ನೋಡೋಣ. ಈಗ ಹೀರೋಯಿನ್ ಏನಕ್ ಮೇಲೆ ಓದ್ಲು ಅಂತ ನೋಡಿದ್ರೆ, ಈ ರೌಂಡ್ ತರ ಮಾರ್ಕ್ ಹಾಕಿರ್ತಾರಲ್ವಾ, ಆ ವೈಟ್ ಲೈನ್, ಅದ್ ಎಲ್ಲಿವರೆಗೂ ಹಾಕಿದ್ದಾರೆ ಅಂತ ಹೇಳಿ ಮೇಲಿಂದ ನೋಡ್ತಾ
ಇರ್ತಾರೆ. ಆಕ್ಚುಲಿ ಆ ವೈಟ್ ಲೈನ್ ಈ ಬಿಲ್ಡಿಂಗ್ ಸುತ್ತ ಮಾತ್ರ ಇಲ್ಲ, ಲೈನ್ ಆಗೆಲ್ಲೋ ಕಾಡೊಳಗಡೆ ಹೋಗೋ ತರ ಇದೆ. ಬಿಲ್ಡಿಂಗ್ ಇಳಿದು ಬಂದವರು ಕರೆಕ್ಟ್ ಆಗ ವೈಟ್ ಲೈನ್ ಫಾಲೋ ಮಾಡ್ಕೊಂಡೆ ಹೋಗ್ತಾರೆ. ಹೇಳ್ಬೇಕಂದ್ರೆ ಅದು ಉದ್ದಕ್ಕೂ ಹೋಗ್ತಾ ಇರುತ್ತೆ ಕಾಡೊಳಗಡೆ. ಬಟ್ ಆ ಗೇಟ್ ಎಂಟ್ರೆನ್ಸ್ ಅಲ್ಲೇ ಒಂದು ಮ್ಯಾಪ್ ತರ ಇರುತ್ತೆ. ಆ ಮ್ಯಾಪ್ ನ ಎಂಡ್ ಅಲ್ಲಿ ಯಾವ್ದೋ ಒಂದು ವಿಲೇಜ್ ಇರೋದನ್ನ ಗಮನಿಸ್ತಾರೆ. ಸೊ ನಾವ್ ಹೆಂಗಾದ್ರು ಮಾಡಿ ಆ ಜಾಗನ ರೀಚ್ ಆದ್ರೆ ನಮ್ಮನ್ನ ಕಾಪಾಡಕ್ ಯಾರಾದ್ರೂ ಬರ್ತಾರೆ ಅಂತ ಈಗ ಒಳಗಡೆ ಬಂದು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ 2 ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ. ಸರಿ ಆಯ್ತು, ಇದು ಒಳ್ಳೆ ಐಡಿಯಾ ಅಂತ ಹೇಳ್ಬಿಟ್ಟು ಈಗ ಗ್ರೂಪ್ ನ ಡಿವೈಡ್ ಮಾಡ್ಕೊಳ್ತಾರೆ. ಹೇಳ್ಬೇಕಂದ್ರೆ ನಮ್ ಹೀರೋರ್ ಗ್ಯಾಂಗ್ ಅಲ್ಲಿ ಸ್ಪೋರ್ಟ್ಸ್ ಹುಡುಗರು ಇರ್ತಾರಲ್ವಾ, ಇಬ್ರು ಚೆನ್ನಾಗ್ ಓದೋ ಹುಡುಗರು ಅಂತ ಹೇಳಿದ್ವಲ್ಲ, ಅವ್ರಿಬ್ರು ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮ್ರಾಮನ್ ತರ ಒಬ್ಬ ಇದ್ದಲ್ವಾ ಅವನು, ಮತ್ತೆ ಜೂನಾ ಅನ್ನೋ ಹುಡುಗಿ, ಆಮೇಲೆ ಇನ್ನಿಬ್ರು ಹೋಗ್ತಾರೆ. ಇವ್ರನ್ನ ನಮ್ ಹೀರೋಯಿನ್ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹುಷಾರಾಗಿ ಹೋಗ್ರಿ, ಏನು ಮಿಸ್ಟೇಕ್ ಮಾಡ್ಕೋಬೇಡಿ, ಹುಷಾರಾಗಿ ವಾಪಸ್ ಬಂದ್ಬಿಡಿ ಎಲ್ಲಾರು ಅಂತ ಹೇಳಿ ಕಳ್ಸ್ಕೊಡ್ತಾರೆ. ನಮ್ ಹೀರೋಯಿನ್ ಇತ್ರ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೋ ತುಂಬಾನೇ ಘೋರವಾದ ವಾಯ್ಸ್ ಅಲ್ಲಿ ಲಿಯೋನ್ ಅಂತ ಹೇಳ್ಬಿಟ್ಟು ಜೋನ ಕರೀತಾರೆ. ಇದನ್ನ ಕೇಳಿಸ್ಕೊಂಡು ಅವಳಂತೂ ಹಂಗೆ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ. ಅಷ್ಟೇ ಅವ್ಳ ಫ್ರೆಂಡ್ ನೋಡಿ ಕೇಳ್ತಾಳೆ, ಯಾಕೆ ಇವಾಗ ನನ್ನ ಹೆಸರು ಅಷ್ಟು ಜೋರಾಗಿ ಕರ್ದೆ ಅಂದ್ರೆ ಅವ್ಳ ಫ್ರೆಂಡ್ ಇಲ್ಲ ನಾನೇನ ಕರ್ದೆ, ನಾನ್ ಕರ್ದಿಲ್ಲ ಅಂತ ಹೇಳ್ತಾಳೆ. ಇವಳಿಗಂತೂ ತುಂಬಾನೇ ಭಯ ಆಗುತ್ತೆ. ಇನ್ನೊಂದ್ ಕಡೆ ಬುಲ್ಲಿ ಗ್ಯಾಂಗ್ ಅವ್ರು ಇರ್ತಾರಲ್ಲ, ಅವ್ರ ಕೆಲವ್ರು ಬಂದ್ಬಿಟ್ಟು ಯಾವ್ದೋ ಒಂದು ಕ್ಯಾಂಟೀನ್ ಬಾಗಿಲ್ ತೆಕೊಂಡು ಒಳಗಡೆ ಹೋಗ್ತಾರೆ. ಯಾಕಂದ್ರೆ ಅವನ ಹತ್ರ ತುಂಬಾ ಕೀಸ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈ ಕ್ಯಾಂಟೀನ್ ಆಗಿರೋ ಕೀ ಅವನ ಹತ್ರ ಇರುತ್ತೆ. ಸೊ ಅದನ್ನ ಓಪನ್ ಮಾಡಿ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಆಗಿ ಸ್ನಾಕ್ಸ್ ಎಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಹಂಗೆ ಫುಲ್ ಸಂತೋಷ ಪಟ್ಬಿಡ್ತಾರೆ. ಇವ್ನ್ ಯಾವ್ದೋ ಭಯಂಕರವಾದ ವಿಲ್ಲನು ಎಲ್ಲರನ್ನು ಸಾಯಿಸ್ತಾನೆ ಅಂತ ನೋಡಿದ್ರೆ ಪಾಪ ಹೊಟ್ಟೆ ಹಸುಕ್ ಸಾಲ್ದೇ ಇರೋ ಮಗು ಅಂತ ಕಾಣಿಸುತ್ತೆ. ಅಲ್ಲಿ ಸ್ನಾಕ್ಸ್ ನೋಡಿದ ತಕ್ಷಣ ಸಂತೋಷ ಪಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಕಾಡೊಳಗಡೆ ಹೋಗಿರೋ ಟೀಮ್ ನ ತೋರಿಸ್ತಾರೆ. ಅವ್ರಂತೂ ಹಂಗೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ಆಲ್ರೆಡಿ ತರ ಸತ್ತಿರೋರ್ನ ನಾವ್ ಹಿಂಗೆ ಬಿಡಕ್ ಆಗೋದಿಲ್ಲ, ಅವ್ರನ್ನ ಎತ್ಕೊಂಡು ಹೋಗಿ ಫ್ರೀಸರ್ ಬಾಕ್ಸ್ ಅಲ್ಲಿ ಇಡೋಣ ಅಂತ ಹೇಳಿದಾಗ ಹೀರೋಯಿನ್ ಫ್ರೆಂಡ್ ಹೇಳ್ತಾಳೆ, ಅದೇಂಗ ಅಷ್ಟ ಅಸಾಲ್ಟ್ ಆಗಿ ಹೇಳ್ತಾ ಇದೀಯಾ, ನಮ್ಮನ್ನ ಪೊಲೀಸರು ಏನಾದ್ರು ಕಾಪಾಡಕ್ ಬರ್ತಾರೆ, ನಾವ್ ಇಲ್ಲೇ ವೇಟ್ ಮಾಡೋಣ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಫಸ್ಟ್ ಆಫ್ ಆಲ್ ಹತ್ರ ಪೊಲೀಸ್ ಇದಾರಾ ಇಲ್ವಾ ಅಂತಾನೆ ಗೊತ್ತಿಲ್ಲ, ಇದಕ್ಕೆಲ್ಲ ನಾವ್ ವೇಟ್ ಮಾಡಕ್ ಆಗಲ್ಲ ಅಂತ ಅಲ್ಲಿರೋ ಹುಡುಗರ್ನೆಲ್ಲ ಕರೆದು ಆ ಬಾಡೀಸ್ ನ ಮೇಲೆ ಎತ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಅದ್ರಲ್ಲೆಲ್ಲ ಫೋಟೋ ಹಿಡಿದಿಟ್ಕೊಳ್ತಾರೆ. ಸರಿ ಸುತ್ತಮುತ್ತ ಬೇರೆ ಏನಾದ್ರು ಇದೆಯಾ ಅಂತ ನೋಡಿದಾಗ ಅಲ್ಲೊಂದ್ ಫೋನ್ ಬಿದ್ದಿರುತ್ತೆ. ಬೇರೆ ಯಾರ್ದು ಅಲ್ಲ, ಈಗ ಸತ್ತಿರ್ತಾನಲ್ಲ ಹುಡುಗ ಜೋ ಅಂತ ಅವ್ನ್ ಫೋನೆ. ಬಟ್ ಅದು ಆನ್ ಆಗ್ತಾ ಇಲ್ಲ, ಯಾಕಂದ್ರೆ ಈಗ ಅವ್ನ್ ಗೇಮ್ ಇಂದ ಎಲಿಮಿನೇಟ್ ಆಗಿದ್ದಾನಲ್ವಾ, ಸೊ ಫೋನ್ ಆನ್ ಆಗ್ತಾ ಇಲ್ಲ. ಬೇರೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಸುತ್ತ ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದು ಟಾಯ್ಲೆಟ್ ಒಳಗಡೆಯಿಂದ ಫುಲ್ ಆಗಿ ಬ್ಲಡ್ ಆಗಿರೋದನ್ನ ಗಮನಿಸ್ತಾರೆ. ತುಂಬಾನೇ ಭಯ ಪಡ್ತಾರೆ, ಇನ್ಯಾರಾದ್ರು ಸತ್ತೋಗಿದಾರ ಅಂತ. ಆದ್ರೆ ಓಪನ್ ಮಾಡಿ ನೋಡಿದ್ರೆ ಯಾವ್ದೊಂದು ಚಿಕ್ಕ ಸಿಲಿಂಡರ್ ತರ ಇರುತ್ತೆ, ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇವ್ರಿಗೆ ಅರ್ಥ ಆಗೋಯ್ತು ಇದನ್ನ ಯೂಸ್ ಮಾಡಿನೇ ಆ ಜೋ ತಲೆ ಮೇಲೆ ಹೊಡೆದಿದ್ದಾರೆ, ಅದರಿಂದಾನೇ ಅವ್ನು ಸತ್ತಿರೋದು ಅಂತ. ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಇರ್ತಾನಲ್ಲ ಇನ್ನೋಸೆಂಟ್ ತರ, ಅವ್ನು ಹೇಳ್ತಾನೆ, ಹೇಳ್ಬೇಕಂದ್ರೆ ಈಗ ಗೇಮ್ ಹೆಂಗ್ ನಡೀತಾ ಇದೆಯೋ ಆತರ ಯೋಚನೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಈಗ ಒಬ್ಬ ಸತ್ತಿದಾನಲ್ವಾ ಜೋ ಅಂತ, ಅವ್ನ್ ಬಂದ್ಬಿಟ್ಟು ಈ ಮಾಫಿಯಾಕ್ ಸೇರಿರೋನು, ಒಂದು ಮಾಫಿಯಾ ಇನ್ನೊಂದ್ ಮಾಫಿಯಾನ್ ಯಾಕೆ ಸಾಯಿಸ್ಬೇಕು, ಏನ್ ರೀಸನ್ ಇರ್ಬೋದು ಅಂತ ಯೋಚನೆ ಮಾಡ್ತಾನೆ. ಇನ್ನೊಂದ್ ಕಡೆ ಆ ಬೆಟ್ಟ ಹತ್ಕೊಂಡು ಹೋಗ್ತಿರೋ ಗ್ಯಾಂಗ್ ನ ತೋರಿಸ್ತಾರೆ. ವೆಂಕಟರಮಣ ಗೋವಿಂದ ಗೋವಿಂದ ಅನ್ಕೊಂಡು ಬೆಟ್ಟ ಹತ್ತಾ ಇರ್ತಾರೆ. ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲೂ ಒಂದ್ ಹುಡುಗಿ ಅಂತ ತುಂಬಾನೇ ಟಯರ್ಡ್ ಆಗಿ ಕಾಲಿಡ್ಬೇಕಾದ್ರೆ ಪಾಪ ಎಡವಿ ಕೆಳಗಡೆ ಬಿದ್ಬಿಡ್ತಾಳೆ. ಕಾಲ್ ಬೇರೆ ಟ್ವಿಸ್ಟ್ ಆಗ್ಬಿಡುತ್ತೆ. ಇದನ್ನ ನೋಡಿ ಆ ಚೆನ್ನಾಗ್ ಓದೋ ಸ್ಟೂಡೆಂಟ್ಸ್ ಇಬ್ರು ಇರ್ತಾರಲ್ಲ, ಅದ್ರಲ್ಲಿ ಇವನ್ ಅಂತ ಒಬ್ಬ ಇರ್ತಾನೆ. ಅವ್ನ್ ಬಂದು ಸರಿ ಸರಿ ಇವಳು ಕಾಲ್ ಟ್ವಿಸ್ಟ್ ಆಗಿರೋದ್ರಿಂದ ನಡಿಯಕ್ಕಾಗಲ್ಲ, ನಾನೇ ಎತ್ಕೊಂಡ್ ಬರ್ತೀನಿ ಅಂದಿದಾಗ ಈ ಜೂನ್ ಅಂತ ಒಬ್ಳು ಇರ್ತಾಳಲ್ಲ, ನಮ್ ಹೀರೋಯಿನ್ ಕೂಡ ನೀರಲ್ಲಿ ತಳ್ಬಿಟ್ಟಿರ್ತಾಳಲ್ಲ, ಯಾರ್ ಜೋಡಿಗೆ ಸುತ್ತಿದ್ರೆ ಕೂಡ ಅವಳಿಗೆ ಇಷ್ಟಾನೇ ಆಗಲ್ಲ. ಹೇಳ್ಬೇಕಂದ್ರೆ ಇವನ್ಗೆ ಈಗ ಕಾಲ್ ಎಡ್ವಿ ಬಿದ್ಲಲ್ಲ, ಅವಳಿಗೆ ಅಂದ್ರೆ ತುಂಬಾನೇ ಇಷ್ಟ ಅಂತ ಕಾಣಿಸುತ್ತೆ. ಅವನೇ ನಾನೇ ಎತ್ಕೊಂಡ್ ಬರ್ತೀನಿ ಅಂದಾಗ ಈ ಜೂನ್ ಆಗೆ ತುಂಬಾನೇ ಕೋಪ ಬರುತ್ತೆ. ಅದೇನದು ಎತ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಬಿಡು, ಅವಳಿಗೆ ನಡೀತಾಳೆ, ಅವಳಿಗೆ ನಡಿಯಕ್ ಆಗುತ್ತೆ ಅಂದಿದ ತಕ್ಷಣ ಅಲ್ಲಿರೋರೆಲ್ಲಾಗೆ ಗುರಾಯಿಸ್ಕೊಂಡ್ ನೋಡ್ತಾಳೆ. ಆದ್ರೆ ಇವನಂತೂ ತುಂಬಾನೇ ಸಂತೋಷವಾಗಿ ಅವಳನ್ನ ಎತ್ಕೊಂಡ್ ಹಂಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೇಳ್ಬೇಕಂದ್ರೆ ಬೆಟ್ಟ ತುದಿಗೆ ಬರ್ತಾರೆ. ಇನ್ನೊಂದ್ ಕಡೆ ಬಿಲ್ಡಿಂಗ್ ಅಲ್ಲಿ ಇರೋ ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಈಗ ಕಷ್ಟಪಟ್ಟು ಇಲ್ಲಿ ಕೆಳಗಡೆ ಬಿದ್ದಿರೋ ಡೆಡ್ ಬಾಡೀಸ್ ನೆಲ್ಲ ಎತ್ಕೊಂಡು ಹೋಗಿ ಫ್ರೀಸರ್ ರೂಮ್ ಅಲ್ಲಿ ಇಡ್ತಾರೆ. ಅಲ್ಲಿ ಫ್ರೀಸರ್ ಎಲ್ಲ ಅಡ್ಜಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಈ ಇನ್ನೋಸೆಂಟ್ ಬಾಯ್ ಒಬ್ಬ ಇರ್ತಾನಲ್ವಾ, ಅವನ ಹೆಸರನ್ನ ಸೋ ಅಂತ ಇಟ್ಕೊಳ್ಳೋಣ. ಅವ್ನು ಹೇಳ್ತಾನೆ, ನನ್ ಫೋನ್ ಅವಾಗಿಂದ 56 ಅಲ್ಲೇ ಇದೆ ಚಾರ್ಜಿಂಗ್, ಹೇಳ್ಬೇಕಂದ್ರೆ ಅದು ಕಡಿಮೆನೆ ಆಗಿಲ್ಲ, ಮೋಸ್ಟ್ಲಿ ನಮ್ ಗೇಮ್ ಮುಗಿಯೋವರೆಗೂ ಫೋನ್ ಅಲ್ಲಿ ಇರೋ ಚಾರ್ಜ್ ಕಡಿಮೆ ಆಗೋಲ್ಲ ಅಂತ ಕಾಣಿಸುತ್ತೆ ಅಂದಾಗ ಎಲ್ಲರೂ ಅವ್ರ ಫೋನ್ ಎತ್ತಿ ನೋಡ್ತಾರೆ. ಹೇಳ್ಬೇಕಂದ್ರೆ ಎಲ್ಲರ ಫೋನ್ ಅಲ್ಲಿ ಕೂಡ 56% ಅಲ್ಲೇ ಇರುತ್ತೆ. ಹೇಳ್ಬೇಕಂದ್ರೆ ಇವ್ರಿಗೇನು ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಡೌಟ್ ಅಲ್ಲಿ ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ನಮ್ ಹೀರೋಯಿನ್ಗೆ ಇದಕ್ಕೂ ಮುಂಚೆ ನಮ್ ಹೀರೋರೆಲ್ಲ ಹೋಗ್ಬೇಕಾದ್ರೆ ಒಂದು ಘೋರವಾದ ವಾಯ್ಸ್ ಕೇಳಿಸಿರುತ್ತಲ್ಲ, ಲಿಯೂನ್ ಅಂತ ಹೆಸರು ಕರೆಯೋ ತರ, ಈಗ್ಲೂ ಅದೇ ತರ ಅನ್ಸುತ್ತೆ. ಆದ್ರೆ ಇವಳಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಈ ವಾಯ್ಸ್ ಇವಳಿಗೆ ಮಾತ್ರ ಕೇಳಿಸ್ತಾ ಇರೋದು ಅಂತ. ಅದಕ್ಕೆ ಅವ್ರ ಫ್ರೆಂಡ್ ಹೇಳ್ತಾಳೆ, ನೀನ್ ಹೋಗ್ ರೂಮ್ಗೆ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸಪರೇಟ್ ಆಗಿ ಯಾವ್ದೋ ಒಂದು ಬೇಸ್ಮೆಂಟ್ ಗೆ ಹೋಗ್ತಾಳೆ. ನಮಗಾದ್ರೆ ತುಂಬಾನೇ ಭಯ ಆಗುತ್ತೆ ಇತರ ಬೇಸ್ಮೆಂಟ್ ಗೆ ಹೋಗೋದಕ್ಕೆ ಕತ್ಲಲ್ಲಿ. ಆದ್ರೆ ಇವಳು ಹೆಂಗಿಷ್ಟು ಧೈರ್ಯವಾಗಿ ಹೋಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ತುಂಬಾನೇ ಎದುರ್ಕೊಂಡೆ ಹೋಗ್ತಾಳೆ ಅವಳು ಕೂಡ. ಕೆಳಗಡೆ ಹೋಗಿ ನೋಡಿದ್ರೆ ಯಾವ್ದೋ ಒಂದು ಫಿಶ್ ಟ್ಯಾಂಕ್ ಇರುತ್ತೆ, ಭಯಂಕರವಾಗಿರುತ್ತೆ. ಏನಿದು ಇಷ್ಟು ವ್ಯತ್ಯಾಸವಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ಅದ್ರ ಹತ್ರ ನಿಂತಿರ್ತಾಳೆ. ಹೇಳ್ಬೇಕಂದ್ರೆ ಅವಳು ಹಿಂದ್ಗಡೆನೆ ದೆವ್ವ ನಿಂತಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಅವಳಿಗೂ ಅದು ಫೀಲ್ ಆಗುತ್ತೆ. ಟಕ್ಕಂತ ಹಿಂದೆ ತಿರುಗಿ ನೋಡ್ತಾಳೆ, ಬಟ್ ಯಾರು ಇರಲ್ಲ. ಮತ್ತೆ ಮುಂದೆ ತಿರುಗಿ ನೋಡಿದ್ರೆ ಜಾಗನೇ ಫುಲ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಸರಿ ಆಯ್ತು ಅಂತ ಈಗ ಹಂಗೆ ಮುಂದೆ ಹೋಗಿ ನೋಡ್ತಾಳೆ. ನೋಡಿದ್ರೆ ಒಂದ್ ಜಾಗದಲ್ಲಿ ಫುಲ್ ಆಗಿ ಸಿಸ್ಟಮ್ಸ್ ಎಲ್ಲ ಇರುತ್ತೆ, ಫೋನ್ ಎಲ್ಲ ಇರುತ್ತೆ. ಇದನ್ನ ನೋಡಿ ಸ್ವಲ್ಪ ಸಂತೋಷ ಪಟ್ಟವಳು. ಸರಿ ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಕಾಲ್ ಯಾವ್ದು ಹೋಗ್ತಾ ಇಲ್ಲ. ಹೇಳ್ಬೇಕಂದ್ರೆ ಅಲ್ಲಿರೋ ಸಿಸ್ಟಮ್ ಅಲ್ಲ ವರ್ಕ್ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನೋಡ್ದವಳು ಅಲ್ಲಿಂದ ತಿರ್ಕೊಂಡು ಹೋಗ್ತಾಳೆ. ಅವಳಂಗ್ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಲ್ಲಿ ಇರೋ ಸಿಸ್ಟಮ್ ಎಲ್ಲ ಆನ್ ಆಗುತ್ತೆ. ಹೇಳ್ಬೇಕಂದ್ರೆ ಇರೋ ಜಾಗದಲ್ಲಿ ಎಲ್ಲಾ ಹತ್ರನು ಸಿಸಿಟಿವಿ ಕ್ಯಾಮ್ರಾ ಇರುತ್ತೆ. ಯಾರ್ಯಾರು ಏನೇನ್ ಮಾಡ್ತಿದಾರೆ ಅಂತ ಅದೆಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಕಾಣಿಸುತ್ತೆ. ನಮ್ ಹೀರೋಯಿನ್ ಕೂಡ ಈಗ ಅಲ್ಲಿಂದ ರೂಮ್ ಬಂದ್ಬಿಡ್ತಾಳಲ್ವಾ. ಅವಳ ಫ್ರೆಂಡ್ ಅಂತೂ ತುಂಬಾನೇ ಸಿನ್ಸಿಯರ್ ಆಗಿ ಏನೋ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇರ್ತಾಳೆ, ಬಟ್ ಸಿಗ್ನಲ್ ಏನು ಇರಲ್ಲ. ನಮ್ ಹೀರೋಯಿನ್ ಬಂದು ಹೇಳ್ತಾಳೆ, ನನಗೊಂದ್ ವಿಷಯ ಹೇಳ್ಬೇಕು ಅನ್ನಿಸ್ತಾ ಇದೆ, ನಾನು ಹೇಳ್ತೀನಿ
ಹೇಳ್ತೀನಿ, ನೀನ್ ತಪ್ಪಾಗಿ ತಿಳ್ಕೊಳಲ್ಲ ತಾನೆ ಅಂದಾಗ, ಏನ್ ಹೇಳ್ತೀಯ ಅಂತ ವಿಷಯ ಹೇಳು ಪರವಾಗಿಲ್ಲ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನನ್ಗೆ ಈ ಜಾಗದಲ್ಲಿ ನಡೀತಾ ಇರೋದೆಲ್ಲ ತುಂಬಾನೇ ಮಿಸ್ಟೀರಿಯಸ್ ಆಗಿ ಅನಿಸ್ತಾ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಾವ್ ಬಂದಾಗೆ ಲೀ ಹೇಳಿದ್ದ ಅಲ್ವಾ, ಈ ಜಾಗದಲ್ಲಿ ಯಾವ್ದೋ ಒಂದು ದೆವ್ವ ಇದೆ, ಅದೊಂದು ಹುಡುಗಿ ದೆವ್ವ ಅಂತ. ನನ್ಗೆ ಯಾಕೋ ಹತ್ರ ಒಂದ್ 2 ಸತಿ ಫೀಲ್ ಆಗಿದೆ. ನಾವ್ ಹೊರಗಡೆ ಇರ್ಬೇಕಾದ್ರೆ ನನ್ನ ಹೆಸರನ್ನ ಕರೆದಂಗ ಅನ್ನಿಸ್ತು. ಇದಕ್ಕೂ ಮುಂಚೆ ಕೆಳಗಡೆ ಹೋಗಿದ್ನಲ್ಲ ಬೇಸ್ಮೆಂಟ್ ಗೆ, ಅಲ್ಲಿ ಕೂಡ ಯಾರು ನಾನು ನೋಡ್ದಂಗ ಅನ್ಸ್ತು. ನನ್ಗೆ ಯಾಕೋ ಇಲ್ಲಿ ದೆವ್ವ ಇದೆ ಅಂತ ಅನಿಸ್ತಾ ಇದೆ. ಅದೇ ನಮ್ ಕೈಲಿ ಗೇಮ್ ನೆಲ್ಲ ಆಡಿಸ್ತಾ ಇದೆಯೇನೋ ಅಂತ ನನಗೊಂದು ಫೀಲ್ ಆಗ್ತಿದೆ ಅಂದಾಗ ಅವಳು ಹೇಳ್ತಾಳೆ, ಏನು ದೆವ್ವನ? ನಾನೇ ಏನ್ ಮಾಡಕ್ ಹೋದ್ರು ಎರರ್ ಬರ್ತಾ ಇದೆ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬೇರೆ ದೆವ್ವ ಕತೆ ಕಟ್ತಾ ಇದೀಯಾ? ಇದೋ ಇಲ್ಲಿರೋ ಫೋನ್ಸ್ ಎಲ್ಲ ಯಾವ್ದು ವರ್ಕೇ ಆಗ್ತಾ ಇಲ್ಲ, ಇದೆಲ್ಲ ಸತ್ತೋಗಿದಾರಲ್ವಾ ಅವ್ರ ಫೋನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಾಗ ಹೀರೋಯಿನ್ ಹೇಳ್ತಾಳೆ, ನೋಡು ಫೋನ್ಸ್ ಕೂಡ ವರ್ಕ್ ಆಗ್ತಾ ಇಲ್ಲ, ಇದನ್ನೆಲ್ಲ ನೋಡಿದ್ರೆ ನಿಂಗೆ ವಿಯರ್ಡ್ ಆಗಿ ಅನ್ನಿಸ್ತಾ ಇಲ್ವಾ? ಸತ್ತಿರೋರ್ ಫೋನ್ ಎಲ್ಲ ವರ್ಕ್ ಆಗಲ್ಲ ಕಣೆ ಅಂದಾಗ ಹೋಜಂಗ್ ಸ್ವಲ್ಪ ಡೌಟ್ ಪಡ್ತಾಳೆ. ಅದಾದ್ಮೇಲೆ ಈ ಕಡೆ ಬೆಟ್ಟದ ಕಡೆ ತೋರಿಸ್ತಾರೆ. ಅವ್ರಂತ ಈಗ ಬೆಟ್ಟದ ತುದಿಗೆ ಬಂದಿರ್ತಾರಲ್ವಾ, ನಿಂತ್ಕೊಂಡ್ ನೋಡಿದ್ರೆ ಯಾವ್ದೋ ಒಂದು ಸಮುದ್ರ ಪಕ್ಕ ಇರೋ ತರಾನೇ ಅನ್ಸುತ್ತೆ. ಹೇಳ್ಬೇಕಂದ್ರೆ ಈಗ ಅವರ ವೈಟ್ ಲೈನ್ ಫಾಲೋ ಮಾಡ್ಕೊಂತಾನೆ ಬಂದಿದ್ದು, ಆ ಲೈನ್ ಅಲ್ಲಿಗೆ ಎಂಡ್ ಆಗ್ತಾ ಇರೋದು. ಇದಕ್ ಮೇಲೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಆ ಕ್ಯಾಮ್ರಾಮನ್ ಒಬ್ಬ ಇರ್ತಾನಲ್ವಾ, ಅವನ ಕ್ಯಾಮ್ರಾನ ಇಟ್ಕೊಂಡೆಲ್ಲ ಪೂರ್ತಿ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಯಾರೋ ಇಬ್ರು ನಿಂತ್ಕೊಂಡ್ ಮೀನ್ ಹಿಡಿಯೋ ತರ ಅನ್ಸುತ್ತೆ. ಅದನ್ನ ನೋಡ್ಬಿಟ್ಟು ಇವ್ನು ತುಂಬಾ ಖುಷಿ ಪಟ್ಬಿಡ್ತಾನೆ. ಈಗ ಅಲ್ಲಿ ನೋಡಿ ಯಾರೋ ಇಬ್ರು ಇದಾರೆ, ನಾವ್ ಅವ್ರ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳ್ಬಿಟ್ಟು ಇಲ್ಲಿರೋರೆಲ್ಲ ಜೋರಾಗಿ ಕೂಗ್ಕೊಳ್ತಾರೆ. ಆದ್ರೆ ದೂರದಲ್ಲಿರೋರು ಸ್ವಲ್ಪ ಕೂಡ ಅಲ್ಲಾಡೋ ತರ ಇವ್ರಿಗೆ ಅನ್ನಿಸ್ತಾ ಇಲ್ಲ. ನಿಂತಿರೋರು ನಿಂತಂಗೆ ಇದಾರೆ, ಎದುರುಗಡೆ ಹಾರ್ತಾ ಇರೋ ಬರ್ಡ್ಸ್ ಎಲ್ಲ ಕೂಡ ಹಂಗೆ ಸ್ಟ್ರಕ್ ಆಗಿ ನಿಂತಿರೋ ತರ ಇದೆ. ಇದನ್ನ ನೋಡ್ಬಿಟ್ಟು ಇವ್ರಿಗೆ ಅರ್ಥ ಆಗೋಯ್ತು ಇದೆಲ್ಲ ಜಸ್ಟ್ ಒಂದು ಟ್ರ್ಯಾಪ್ ಅಷ್ಟೇ ಅಂತ. ಅದಾದ್ಮೇಲೆ ಈ ಜೂನ್ ಅಂತ ಒಬ್ಳು ಇರ್ತಾಳಲ್ಲ, ಅವಳು ಮತ್ತೆ ಇನ್ನೊಬ್ಬ ಮಾತ್ರ ಸ್ವಲ್ಪ ದೂರ ಹೋಗಿ ನೋಡ್ತಾರ ಲೈನ್ ಎಲ್ಲಿವರೆಗೂ ಹೋಗಿದೆ ಅಂತ. ಹೇಳ್ಬೇಕಂದ್ರೆ ಲೈನ್ ಸ್ವಲ್ಪ ದೂರದಲ್ಲೇ ಹಳ್ಸೋಗಿರೋ ತರ ಅನ್ಸುತ್ತೆ. ಅದನ್ನ ನೋಡ್ಬಿಟ್ಟು ಇಜುನ ಹೇಳ್ತಾಳೆ, ಅಲ್ಲಿವರೆಗುನೇ ಲೈನ್ ಇರೋದಂದ್ರೆ ನಾವ್ ಆ ಕಡೆ ಹೋಗ್ಬೋದೇನೋ, ಸ್ವಲ್ಪ ಹತ್ರ ಹೋಗಿ ನೋಡು ಅಂತ ಹೇಳ್ಬಿಟ್ಟು ತುಂಬಾನೇ ಫೋರ್ಸ್ ಮಾಡ್ತಾಳೆ. ಅವನಂತೂ ಹೋಗೋ ತರ ಇಲ್ಲ. ಅದೇ ಟೈಮಲ್ಲಿ ಅವನು ಜೂನ ಕೈನ ಹಿಡ್ಕೊಂಡು ಎಳಿತಾನೆ. ಆಕ್ಚುಲಿ ಅವ್ನು ಸ್ಲಿಪ್ ಆಗಿ ಬೀಳಕ್ ಹೋಗಿರೋದು, ಇವಳ ಕೈನ ಹಿಡ್ಕೊಂಡು ಹೆಲ್ಪ್ ತಗೋಬೇಕು ಅಂತ ನೋಡೋಷ್ಟ್ರಲ್ಲಿ ಅವಳಂತೂ ಕೈನ ತಟ್ಟು ಬಿಟ್ಬಿಡ್ತಾಳೆ, ಎಲ್ಲಿ ಇವಳು ಹೋಗಿ ಆಚೆ ಬಿದ್ಬಿಡ್ತಾಳೋ ಅಂತ. ಆದ್ರೆ ಪಾಪ ಅವ್ನ್ ಕಾಲ್ ಸ್ಲಿಪ್ ಆಗಿ ಲೈನ್ ಇಂದ ಆಚೆ ಹೊಟ್ಟೋಗ್ತಾನೆ. ಅದಾದ್ಮೇಲೆ ಆ ಬೆಟ್ಟದಲ್ಲಿ ಕೂಡ ಸ್ಪೀಕರ್ಸ್ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಈ ಚೆನ್ನಾಗಿ ಓದೋ ಗ್ಯಾಂಗ್ ಅಲ್ಲಿ ಇರ್ತಾರಲ್ಲ ಇಬ್ರು, ಅದ್ರಲ್ಲಿ ಒಬ್ನೇ ಇವಾಗ ಲೈನ್ ಇಂದ ಆಚೆ ಹೊಟ್ಟೋಗಿರೋದು. ಅವನ ಹೆಸರು ಜಂಗ್ ಅಂತ. ಜಂಗ್ ಈಗ ಲೈನ್ ಬಿಟ್ಟು ಹೊರಗಡೆ ಹೋಗಿರೋದ್ರಿಂದ ಅವನಿಗೆ ಗೇಮ್ ಇಂದ ಎಲಿಮಿನೇಟ್ ಅಂತ ಎಲ್ಲರಿಗೂ ಕೇಳಿಸುತ್ತೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಅದಿಂಗ ಅವ್ನು ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಬಂದ್ ನೋಡ್ತಾರೆ. ಈಗ ಅವ್ನ ಮೈಯಲ್ಲೂ ಸೇಮ್ ಅದೇ ತರಾನೇ ಇದಕ್ಕೂ ಮುಂಚೆ ಸತ್ತಿರ್ತಾರಲ್ಲ ಆ ತರ ಸಿಂಪ್ಟಮ್ಸ್ ಬರುತ್ತೆ. ಕಣ್ಣೆಲ್ಲ ವೈಟ್ ಆಗಿ ಚೇಂಜ್ ಆಗುತ್ತೆ. ಹೇಳ್ಬೇಕಂದ್ರೆ ಅವ್ನ ಕೈಯಲ್ಲಿರೋ ಕತ್ತಿನ ಇಟ್ಟು ಅವ್ನ ಕಣ್ಣನ್ನ ಅವನೇ ಲೋಡಿ ಎತ್ಬಿಡ್ತಾನೆ. ಫುಲ್ ಆಗಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ಹಂಗೆ ಹಿಂದೆ ಹೋದವನು ಅಲ್ಲಿ ಒಂದು ಮರ ಶಾರ್ಪ್ ಆಗಿ ಹೊಡೆದೋಗಿರುತ್ತೆ, ಅದಕ್ಕೆ ಚುಚ್ಕೊಂಡು ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಹೇಳ್ಬೇಕಂದ್ರೆ ಇವ್ನ ಫ್ರೆಂಡ್ ಒಬ್ಬ ಇರ್ತಾನಲ್ವಾ, ಅವನಂತೂ ತುಂಬಾನೇ ಅಳ್ತಾ ಇರ್ತಾನೆ. ಈಗ ಈ ಅನೌನ್ಸ್ಮೆಂಟ್ ಈ ಬಿಲ್ಡಿಂಗ್ ಒಳಗಡೆ ಇರೋರ್ಗೂ ಕೇಳಿಸುತ್ತೆ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಶಾಕ್ ಆಗ್ತಾರೆ. ಅಷ್ಟೇ ಅಲ್ಲ, ಈ ತರ ಜಂಗ್ ಸತ್ತ ಅಲ್ಲ, ಅವ್ನ್ ಬಂದ್ಬಿಟ್ಟು ಒಬ್ಬ ಸಿಟಿಸನ್ ಆಗಿದ್ದ ಅಂತ ಬೇರೆ ಅನೌನ್ಸ್ಮೆಂಟ್ ಬರುತ್ತೆ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಶಾಕ್ ಆಗ್ತಾರೆ. ಇನ್ನೊಂದ್ ಕಡೆ ಬೆಟ್ಟದ ಮೇಲೆ ಇರೋ ನಮ್ ಹೀರೋ ಟೀಮ್ ನ ತೋರಿಸ್ತಾರೆ. ಅಷ್ಟೇ, ಇದ್ ನಾವ್ ಇಲ್ಲೇ ಸಿಕ್ಕಾಕೊಂಡಂಗೆ ಲೆಕ್ಕ. ಇದಕ್ ಮೇಲೆ ನಾವ್ ಇಲ್ಲಿಂದ ಎಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ. ನಾವ್ ಮತ್ತೆ ಬಿಲ್ಡಿಂಗ್ ಕಡೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಲ್ಡಿಂಗ್ ಗೆ ಬರ್ತಾ ಇರ್ತಾರೆ. ಇಲ್ಲಿರೋರಂತೂ ತುಂಬಾನೇ ಬೇಜಾರಲ್ಲಿ ಕೂತಿರ್ತಾರಲ್ವಾ ಬಿಲ್ಡಿಂಗ್ ಒಳಗಡೆ ಇರೋರು. ಈಗ ನಮ್ ಹೀರೋ ಟೀಮ್ ನೋಡಿದ ತಕ್ಷಣ ಅವ್ರೆಲ್ಲರೂ ಹಂಗೆ ಶಾಕಿಂಗ್ ಆಗಿ ಕೇಳ್ತಾರೆ, ಏನಾಯ್ತು ಜಂಗ್ ಹೆಂಗ್ ಸತ್ತ ಅಂತ ಕೇಳಿದಾಗ ಅಜುನ್ ಅನ್ನೋಳು ಹೇಳ್ತಾಳೆ, ಅವನಿತ್ರ ಕಾಲ್ ಎಡವಿ ಲೈನ್ ಗಿಂದ ಹೊರಗಡೆ ಬಿದ್ದೋಗ್ಬಿಟ್ಟ, ಅವ್ನ್ಗ ಹತ್ರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಕಣ್ ಮುಂದೆನೆ ಅವ್ನ್ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ಅದ್ರಲ್ಲಿ ಬುಲ್ಲಿ ಗ್ಯಾಂಗ್ ಅಲ್ಲಿ ಹೆಡ್ ಇರ್ತಾನಲ್ಲ, ಅವ್ನಿಗಂತೂ ತುಂಬಾನೇ ಕೋಪ ಬರುತ್ತೆ. ಕಿಮ್ನ ಇಟ್ಕೊಂಡು ತುಂಬಾನೇ ಜೋರಾಗಿ ಕೂಗ್ತಾನೆ, ಏನ್ ಅನ್ಕೊಂಡಿದ್ಯಾ ನೀನು, ದೊಡ್ಡದಾಗ ಮೇಲೆ ಹೋಗ್ತೀವಿ, ಯಾವ್ದೋ ವಿಲೇಜ್ ಇದೆ, ನಮ್ಮನ್ನ ಕಾಪಾಡಕ್ ಜನ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಿ, ಆದ್ರೆ ಬರೀ ಕೈ ಬೀಸ್ಕೊಂಡ್ ಬಂದಿದ್ದೀರಾ, ನಾವ್ ಅಷ್ಟೇನಾ ಇಲ್ಲೇ ಸಿಕ್ಕಾಕೊಳ್ಬೇಕಾಗಿರೋದೇನ, ನಾವ್ ಸಾಯ್ಬೇಕಾಗಿರೋದೇನ ಅಂತ ಹೇಳ್ಬಿಟ್ಟು ತುಂಬಾನೇ ಕೂಗಾಡ್ತಾನೆ. ನಮ್ ಹೀರೋನು ಹೇಳ್ತಾನೆ, ನಮಗ್ ಬೇರೆ ದಾರಿ ಇಲ್ಲ, ನಾವ್ ಈ ಗೇಮ್ ನ ಆಡ್ಲೇಬೇಕು, ಹೆಂಗಾದ್ರು ಮಾಡಿ ಗೇಮ್ ನ ಆಡಿ ಫಿನಿಶ್ ಮಾಡ್ಬೇಕು ಅಂತ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಶಾಕ್ ಆಗ್ತಾರೆ. ಅದ್ರೊಳಗೆ ನಮ್ ಹೀರೋಯಿನ್ ಹೋಗಿ ಒಂದ್ ಹತ್ರ ಕುತ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ನಾನ್ ಈ ತರ ಒಂದ್ ಐಡಿಯಾ ಕೊಟ್ಟಿದ್ದಾಗ್ತಾನೆ ಜಂಗ್ ಕೂಡ ಅವ್ರ ಜೊತೆ ಮೇಲೆ ಹೋದ, ಅವ್ನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ, ನನ್ನಿಂದ ಒಂದ್ ಸತ್ತಿದ್ದು ಅಂತ ತುಂಬಾನೇ ಫೀಲ್ ಮಾಡ್ತಾಳೆ. ಆಗ ಅವಳ ಫ್ರೆಂಡ್ ಹೋಜಂಗು ಹೇಳ್ತಾಳೆ, ಏನು ಇದು ಕೂಡ ಕಾರಣ ನೀನೆ ಅಂತ ಫೀಲ್ ಮಾಡ್ತಾ ಇದ್ಯಾ, ಅವನ್ತಾನೆ ವಾಲಂಟಿಯರ್ ಆಗಿ ನಾನು ಹೋಗ್ತೀನಿ ಅಂತ ಹೇಳ್ದ. ಹೇಳ್ಬೇಕಂದ್ರೆ ಇಲ್ಲಿ ಇರೋರೆಲ್ಲ ಸರ್ವೈವ್ ಮಾಡ್ಬೇಕಂದ್ರೆ ಏನಾದ್ರೂ ಒಂದ್ ದಾರಿನ ಕಂಡಿಡಿಲೇಬೇಕು, ಅವನು ಆತರ ಎಸ್ಕೇಪ್ ಆಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕಂಡಿಡಿಯಕ್ಕೆ ಹೋಗಿ ಸತ್ತಿರೋದು, ಅದಕ್ಕೂ ನಿನ್ಗೂ ಏನು ಸಂಬಂಧ ಇಲ್ಲ, ಅದಕ್ಕೂ ನೀನ್ ಇತರ ಫೀಲ್ ಮಾಡ್ಕೊಂಡು ಕುತ್ಕೋಬೇಡ, ಮುಂದಕ್ಕೆ ಏನಾಗುತ್ತೋ ನೋಡೋಣ, ಎದ್ದೇಳು ಅಂತ ಕೈ ಕೊಡ್ತಾಳೆ. ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೈ ಕೊಟ್ಟು ಎದ್ದೇಳ್ತಾಳೆ. ಎರಡಲ್ಲೊಂದ್ ನೋಡೇ ಬಿಡೋಣ, ಹೆಂಗಾದ್ರೂ ಮಾಡಿ ಇರೋ ಸ್ಟೂಡೆಂಟ್ಸ್ ನೆಲ್ಲ ಕಾಪಾಡಕ್ ದಾರಿ ಹುಡುಕ್ಲೇಬೇಕು ಅಂತ ಹೀರೋಯಿನ್ ಮತ್ತೆ ಹೋಜಂಗ್ ಇಬ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಬರ್ತಾ ದಾರಿಯಲ್ಲೇ ಆ ಇನ್ನೋಸೆಂಟ್ ಒಬ್ಬ ಇರ್ತಾನಲ್ವಾ, ಅವನಿಗೆ ಹೆಡ್ ಫೋನ್ಸ್ ಹಾಕೊಂಡ್ ಬರ್ತಾ ಇರ್ತಾನೆ. ಏನೋ ಮಾಡ್ತಾ ಇದ್ಯಾ, ಎಲ್ಲೋ ಹೋಗ್ತಾ ಇದ್ಯಾ ಅಂದಾಗ, ಆ ಬುಲ್ಲಿ ಗ್ಯಾಂಗ್ ಎಲ್ಲ ಕರ್ದಿದ್ದಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ, ಏನು ನೀನಾಗ್ ನೀನೋ ಹುಡುಕಿ ಸಾಯ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ, ಅಲ್ಲಿ ಹೋದ್ರೆ ಗೊತ್ತು ತಾನೆ ಏನಾಗುತ್ತೆ ಅಂತ, ಮತ್ತೆ ಯಾಕೆ ಹೋಗ್ತೀಯ ಅಂದಾಗ ಇವ್ನು ಹೇಳ್ತಾನೆ, ಇಲ್ಲ ಅವ್ರು ನನ್ನ ಕರ್ದಿದ್ದಾರೆ, ಹೋಗಿಲ್ಲ ಅಂದ್ರೂ ಹೊಡಿತಾರೆ, ಅದಕ್ಕೆ ಹೋಗೋದೇ ಬೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೋಗ್ತಾನೆ. ನಮ್ ಹೀರೋಯಿನ್ಗೂ ಮತ್ತೆ ಹೋಜಂಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನು ಯಾವ್ದೋ ಒಂದು ಸ್ಟಾಫ್ ರೂಮ್ ತರ ಇದೆ, ಅಲ್ಲೋ ಕೂತಿರ್ತಾನೆ. ಅಲ್ಲೊಂದ್ ಫೋನ್ ರಿಂಗ್ ಆಗುತ್ತೆ, ಎತ್ಕೊಂಡು ಹಲೋ ಹಲೋ ಅಂತಾನೆ, ಬಟ್ ಆಪೋಸಿಟ್ ಅಲ್ಲಿ ಯಾರು ಮಾತಾಡ್ತಾ ಇಲ್ಲ. ಎದ್ ನಿಂತ್ಕೊಂಡು ನಂಗೆ ದೂರದಲ್ಲಿ ಏನೋ ನೋಡ್ತಾನೆ, ಏನ ನೋಡ್ದ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಇರೋ ಫೋನ್ ಎಲ್ಲ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಹೋಜಂಗಲ್ಲಿಗೆ ಬಂದ್ಬಿಡ್ತಾರೆ. ಏನೋ ಮಾಡ್ತಾ ಇದೀಯಾ, ನಮ್ಗಿರೋ ದಾರಿನ ಫೋನ್ ಅದನ್ನ ಕೊಡ್ದಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದ್ ಫೋನ್ ರಿಂಗ್ ಆಗುತ್ತೆ. ಅವಳು ಫೋನ್ ಎತ್ಕೊಂಡು ಹಲೋ ಹಲೋ ಅಂತಾರೆ, ಬಟ್ ಆಪೋಸಿಟ್ ಅಲ್ಲಿ ಯಾರು ಮಾತಾಡ್ತಾ ಇಲ್ಲ. ನಮ್ ಹೀರೋನು ಬಂದವನು ಆ ರಿಸೀವರ್ ನ ಕಿತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಹೇಳ್ತಾನೆ, ನೋಡು ಇಲ್ಲಿ ಇಷ್ಟೊಂದ್ ಫೋನ್ಸ್ ಇದೆ, ಬರ್ತಾ ಇರೋದೆಲ್ಲ ಫೇಕ್ ಕಾಲ್, ಯಾಕಂದ್ರೆ ಯಾವ್ದಕ್ಕೂ
ವೈರೇ ಕನೆಕ್ಟ್ ಆಗಿಲ್ಲ, ಯಾಕಿದ್ರ ಆಗ್ತಿದೆ ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಾನೆ. ಸರಿ ಬೇರೆ ಏನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹಂಗೆ ರೂಮ್ ಸುತ್ತಮುತ್ತ ನೋಡ್ತಾರೆ. ನೋಡಿದ್ರೆ ಶೆಲ್ಫ್ ಅಲ್ಲಿ ತುಂಬಾನೇ ಫೈಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ತೆಗೆದ್ ನೋಡಿದ್ರೆ ಒಳಗಡೆ ಏನೂ ಇಲ್ಲ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಇನ್ನಷ್ಟು ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಏನ್ ನಡೀತಾ ಇದೆ, ಯಾಕಿತರ ನಮ್ಗೆ ಆಗ್ತಾ ಅಂತ ಗೊತ್ತಾಗ್ತಾ ಇಲ್ವೇ, ಯಾರ ಇತರ ಗೇಮ್ ಕಂಡಕ್ಟ್ ಮಾಡ್ತಾ ಇದಾರೆ, ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಆಗ್ಬಿಡ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇನ್ನು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ಏನೆಲ್ಲ ಥ್ರಿಲ್ಲಿಂಗ್ ಆಗಿ ನಡೆಯುತ್ತೆ, ಏನೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಡೆಯುತ್ತೆ ಅಂತ ನೋಡೋಣ. ಅದನ್ನ ಮಿಸ್ ಮಾಡದೆ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.